ಜೈಲಿಗೆ ಹೋಗಿ ಬಂದ ಮೇಲೆ ಅದೃಷ್ಟ ಖುಲಾಯಿಸುತ್ತಂತೆ. ಜೈಲು ವಾಸ ಅನುಭವಿಸಿ ಬಂದ ಹಲವು ಮಹನೀಯರು ಮುಖ್ಯಮಂತ್ರಿ, ಪ್ರಧಾನಮಂತ್ರಿಯಾದ ಉದಾಹರಣೆಗಳು ಕೂಡ ಭಾರತದಲ್ಲಿದೆ. ಇದೀಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ವಾಸ ಅನುಭವಿಸಿ ಬಂದಿರುವ ನಟ ದರ್ಶನ್ ಏಕಾಏಕಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗೇ ಬಿಟ್ಟಿದ್ದಾರೆ. ಆದರೆ ನಿಜ ಜೀವನದಲ್ಲಿ ಅಲ್ಲ, ಬದಲಿಗೆ ಸಿನಿಮಾದಲ್ಲಿ. ದರ್ಶನ್ ನಟನೆಯ ಡೆವಿಲ್ ಸಿನಿಮಾದ 4ನೇ ಹಂತದ ಚಿತ್ರೀಕರಣ ಬೆಂಗಳೂರಿನಲ್ಲಿ ನಡೀತಾ ಇದ್ದು, ಸಿನಿಮಾ ಚಿತ್ರೀಕರಣದ ಕೆಲ ಚಿತ್ರಗಳು ಲೀಕ್ ಆಗಿದೆ. ಅಂದ್ರೆ ಕೆಲವೊಂದಷ್ಟು ಫೋಟೋಗಳು ಇದೀಗ ಲೀಕ್ ಆಗಿದೆ. ಲೀಕ್ ಆದ ಚಿತ್ರ ಹೇಗಿದೆ ಅಂತ ಅಂದ್ರೆ, ದರ್ಶನ್ ಫೋಟೋ ಕಟೌಟ್ ಹಾಕಿದ್ದು ಅದರಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿ ಶ್ರೀ ಧನುಷ್ ರಾಜಶೇಖರ್ ಅಂತ ಬರೆದಿದೆ. ಕಟೌಟ್ ನಲ್ಲಿ ದರ್ಶನ್ ಕೈ ಮುಗಿತಾ ಇರುವ ಚಿತ್ರವಿದೆ. ಅದೇ ಕಟೌಟ್ ನಲ್ಲಿ ಕರುನಾಡ ಪ್ರಜಾ ಪಕ್ಷ ಎಂಬ ಹೆಸರು ಕೂಡ ಇದೆ. ಡೆವಿಲ್ ಸಿನಿಮಾ ಡಾನ್ ಒಬ್ಬನ ಕಥೆಯನ್ನ ಒಳಗೊಂಡಿದೆ ಎಂದು ಟೀಸರ್ ನೋಡಿದವರು ಅಂದ್ಕೊಂಡಿದ್ರು. ಆದರೆ ಈಗ ಲೀಕ್ ಆಗಿರುವ ಫೋಟೋ ನೋಡ್ತಾ ಇದ್ರೆ ಸಿನಿಮಾದಲ್ಲಿ ರಾಜಕೀಯದ ಕಥೆಯೂ ಕೂಡ ಇದ್ದಂತೆ ಕಂಡು ಬರ್ತಾ ಇದೆ. ಅಥವಾ ಸಮಾಜ ಘಾತುಕ ಶಕ್ತಿ ಆಗಿದ್ದವನೇ ಹಣ ಬಲದಿಂದ ಸಿಎಂ ಆಗುವ ಕತೆ ಏನಾದರೂ ಒಳಗೊಂಡಿರಬಹುದಾ ಅನ್ನೋ ಅನುಮಾನ ಕೂಡ ಈಗ ಶುರು ಆಗ್ತಾ ಇದೆ. ಏನೇ ಆಗಿದ್ರೂ ಕೊಲೆ ಪ್ರಕರಣದ ಆರೋಪಿ ದರ್ಶನ್ ಸಿನಿಮಾದಲ್ಲಿ ಕರ್ನಾಟಕದ ಸಿಎಂ ಕೂಡ ಆಗ್ಬಿಟ್ಟಿದ್ದಾರೆ. ಡೆವಿಲ್ ಸಿನಿಮಾವನ್ನ ಮಿಲನ ಪ್ರಕಾಶ್ ಈಗಾಗಲೇ ಡೈರೆಕ್ಟ್ ಮಾಡ್ತಾ ಇದ್ದು, ಸಿನಿಮಾದ ಚಿತ್ರೀಕರಣ ಮೈಸೂರಿನಲ್ಲಿ ನಡೆಯುವ ಸಂದರ್ಭದಲ್ಲಿಯೇ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಬಂಧನ ಆಗಿತ್ತು. ಚಿತ್ರೀಕರಣ ನಿಂತು ಹೋಗಿ ಸುಮಾರು 9 ತಿಂಗಳ ಬಳಿಕ ಈಗ ಮತ್ತೆ ರೀಸ್ಟಾರ್ಟ್ ಆಗಿದ್ದು, ಸಿಕ್ಕಾಪಟ್ಟೆ ವೇಗವಾಗಿ ಚಿತ್ರೀಕರಣ ನಡೀತಾ ಇದೆ. ಇತ್ತೀಚೆಗಷ್ಟೇ ನಟ ದರ್ಶನ್ ರಾಜಸ್ಥಾನಕ್ಕೆ ಹೋಗಿ ಚಿತ್ರೀಕರಣವನ್ನು ಮುಗಿಸಿ ಕೂಡ ಬಂದಿದ್ದಾರೆ. ಈಗ ಕೊನೆಯ ಹಂತದ ಚಿತ್ರೀಕರಣ ನಡೀತಾ ಇದೆ. ಸಿನಿಮಾ ಇದೇ ಆಗಸ್ಟ್ ಅಥವಾ ಸೆಪ್ಟೆಂಬರ್ ತಿಂಗಳಲ್ಲಿ ಬಿಡುಗಡೆ ಆಗುವ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಈಗಾಗಲೇ ಕೊಲೆ ಪ್ರಕರಣದಲ್ಲಿ ಜೈಲು ವಾಸ ಅನುಭವಿಸಿ ಡಿ ಬಾಸ್ ಬಂದಿದ್ದಾರೆ. ಪ್ರತಿ ತಿಂಗಳು ಸಹ ಪ್ರಕರಣದ ವಿಚಾರಣೆಯನ್ನ ಅವರು ಎದುರಿಸ್ತಾನೆ ಇದ್ದಾರೆ. ಆದ್ರೆ ಈಗ ಹಠಾತ್ತನೆ ದರ್ಶನ್ ಕರ್ನಾಟಕದ ಸಿಎಂ ಆಗ್ಬಿಟ್ಟಿದ್ದಾರೆ. ಆ ಒಂದು ಪೋಸ್ಟ್ ಕೂಡ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ, ಅದು ಕೂಡ ಸಿನಿಮಾದಲ್ಲಿ.